ನಮಸ್ಕಾರ. ಸತತ ಎರಡನೇ ಸಲ ಐಪಿಎಲ್ ಕಪ್ ಗೆದ್ದು ಬೀಗಿತು ಆರ್ಸಿಬಿ. ಮಾಲಿಕಿ ಅನನ್ಯ ಬಿರ್ಲಾ ಮಾಡಿದರು ದೊಡ್ಡ ಘೋಷಣೆ. ಕೊಹ್ಲಿ ರಜತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ಐಪಿಎಲ್ ಫೈನಲ್ ಪಂದ್ಯ ಗೆದ್ದ ಬಳಿಕ ಓನರ್ ಅನನ್ಯ ಬಿರ್ಲಾ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಭಾರತೀಯ ಟಿ20 ಲೀಗ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಗೆಲುವಿನ ಅಧ್ಯಾಯ ಮತ್ತೆ ಮುಂದುವರೆದಿದೆ. 2024ರಲ್ಲಿ ಶುರುವಾದ ಈ ಹೊಸ ಅಧ್ಯಾಯದಿಂದ ಕೇವಲ 3 ವರ್ಷಗಳಲ್ಲೇ ಆರ್ಸಿಬಿಗೆ ದಕ್ಕಿದ್ದು ಬರೋಬ್ಬರಿ 4 ಟ್ರೋಫಿಗಳು. ಅದರಲ್ಲೂ ಐಪಿಎಲ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಪಟ್ಟ ಅಲಂಕರಿಸಿ ಹೊಸ ಇತಿಹಾಸವನ್ನೇ ಇದೀಗ ಆರ್ಸಿಬಿ ನಿರ್ಮಿಸಿದೆ. ಅದಲ್ಲದೆ ಮಹಿಳಾ ಪ್ರೀಮಿಯರ್ ಲೀಗ್ ನಲ್ಲಿಯೂ ಕೂಡ ಆರ್ಸಿಬಿ ಫ್ರಾಂಚೈಸಿ 2 ಟೈಟಲ್ ಗಳನ್ನ ಗೆದ್ದಿತ್ತು. ನಿನ್ನೆ ಅಹಮದಾಬಾದ್ ನಲ್ಲಿ ನಡೆದ ಐಪಿಎಲ್ ನ ಫೈನಲ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಆರ್ಸಿಬಿ 5 ವಿಕೆಟ್ಗಳ ರಾಯಲ್ ವಿಕ್ಟರಿ ಪಡೆದುಕೊಳ್ಳುವ ಮೂಲಕ ತನ್ನ 5ನೇ ಫೈನಲ್ ಪಂದ್ಯದಲ್ಲಿ 2ನೇ ಬಾರಿ ಚಾಂಪಿಯನ್ ಆಗಿ ಆರ್ಸಿಬಿ ಹೊರಹೊಮ್ಮಿದೆ. ಅತ್ತ ಗುಜರಾತ್ ತಂಡದ ಕಪ್ ಗೆಲ್ಲುವ ಕನಸು ಭಗ್ನಗೊಂಡಿದೆ. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಟಿ 20 ಓವರ್ಗಳಲ್ಲಿ ಕಲೆ ಹಾಕಿದ್ದು ಕೇವಲ 155 ರನ್ಗಳನ್ನ ಮಾತ್ರ. ವಾಷಿಂಗ್ಟನ್ ಸುಂದರ್ ಅರ್ಧ ಶತಕ ಗಳಿಸಿದರು. ಇತ್ತ ರಸಿಕ್ ಸಲಾಮ್ದಾರ್ 3 ಹಾಗೂ ಹೆಜಲ್ವುಡ್ ಮತ್ತು ಭುವನೇಶ್ವರ್ ತಲಾ 2 ವಿಕೆಟ್ ಪಡೆದುಕೊಳ್ಳುತ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ಈ ಟಾರ್ಗೆಟ್ ಅನ್ನ ಲೀಲಾಜಾಲವಾಗಿ 18 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತ್ತು. ತಂಡದ ಪರ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅಜೇಯ 75 ರನ್ ಗಳಿಸಿ ಏಕಾಂಗಿಯಾಗಿ ಸಿಂಗಲ್ ಹ್ಯಾಂಡೆಡ್ಲಿ ಪಂದ್ಯ ಗೆಲ್ಲಿಸಿಕೊಡ್ತಾರೆ. ಇದರೊಂದಿಗೆ ಆರ್ಸಿಬಿ ಈ ಮ್ಯಾಚ್ ನಲ್ಲಿ 5 ವಿಕೆಟ್ಗಳ ವಿಕ್ಟರಿ ಪಡೆದುಕೊಳ್ಳುವ ಮೂಲಕ ಕಪ್ ಎತ್ತಿ ಹಿಡಿದಿದೆ. ಅದು ಕೂಡ ಬ್ಯಾಕ್ ಟು ಬ್ಯಾಕ್ 2ನೇ ಬಾರಿ ಎಂಬುದು ವಿಶೇಷ. ಇತ್ತ ಆರ್ಸಿಬಿ ಕಪ್ ಗೆಲ್ಲುತ್ತಿದ್ದಂತೆ ಮಾತನಾಡಿದ ಓನರ್ ಅನನ್ಯ ಬಿರ್ಲಾ ಈ ರೀತಿಯಾಗಿ ಹೇಳಿದ್ದಾರೆ. ತುಂಬಾ ಖುಷಿಯಾಗುತ್ತಿದೆ. ಕೋಟ್ಯಾಂತರ ಲಾಯಲ್ ಫ್ಯಾನ್ ಗಳನ್ನು ಹೊಂದಿದ್ದ ಈ ಫ್ರಾಂಚೈಸಿ ನಮ್ಮದಾಗಿರುವುದು ಸಂತೋಷದ ಕ್ಷಣ. ಆರ್ಸಿಬಿ ತಂಡಕ್ಕೆ ಮೊದಲನೇದಾಗಿ ಅಭಿನಂದನೆಗಳು. ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ಸ್ ತರ ಆಟ ಆಡಿ ಟ್ರೋಫಿನ ಎತ್ತಿ ಹಿಡಿದಿದ್ದಾರೆ. ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿದ್ದಾರೆ. ಚೇಸಿಂಗ್ ಮಾಸ್ಟರ್ ಆರ್ಸಿಬಿಗೆ ಮತ್ತೊಂದು ಟ್ರೋಫಿ ತಂದುಕೊಟ್ಟಿದ್ದಾರೆ. ತಂಡದ ಎಲ್ಲ ಆಟಗಾರರಿಗೂ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು. ಸತತ 2ನೇ ಸಲ ಐಪಿಎಲ್ ಟ್ರೋಫಿ ಗೆದ್ದಿರುವುದು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ಎಂದು ಅನನ್ಯ ಬಿರ್ಲಾ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಪಾಟಿದಾರ್ ಅವರ ಕ್ಯಾಪ್ಟನ್ಸಿ ಚೆನ್ನಾಗಿತ್ತು ಹಾಗೂ ಅವರ ನಾಯಕತ್ವದಲ್ಲಿ ಆರ್ಸಿಬಿ 2ನೇ ಬಾರಿ ಕಪ್ ಗೆದ್ದಿದೆ. ಆರ್ಸಿಬಿ ತಂಡಕ್ಕೆ ವೈಯಕ್ತಿಕವಾಗಿ 100 ಕೋಟಿಯ ಬಹುಮಾನವನ್ನ ಘೋಷಿಸುವುದಾಗಿ ಅನನ್ಯ ಬಿರ್ಲಾ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಡಾಮಿನೇಷನ್ ಪ್ರದರ್ಶನ ಕೊಟ್ಟಿರುವ ಆರ್ಸಿಬಿ ಕಪ್ ಗೆಲ್ಲಲು ಯೋಗ್ಯವಾದ ಟೀಮ್ ಆಗಿತ್ತು. ಆರ್ಸಿಬಿ ಕಪ್ ಗೆದ್ದಿರುವುದು ಖುಷಿ ಇದೆ ಎಂದು ಮಾಲಕಿ ಅನನ್ಯ ಬಿರ್ಲಾ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.